ನಮ್ಮಣ್ಣ ಹುಳ್ಳಿಯ ಚೆಲ್ಲಲೋದ ಹುಳ್ಳಿಯ ಸಾಲೆಲ್ಲ ಸರ್ವನೆ ಗದ್ದೆಗೆ ಬಾರಕ್ಕ ಬೆಳದಿಂಗನೆ ನಮ್ಮೂರ ಹಾಲಂತ ಬೆಳದಿಂಗನೆ ನಮ್ಮೂರ ತುಪ್ಪದಂತ ಬೆಳದಿಂಗನೆ ಬೆಳದಿಂಗ ಬೆಳಕಿನಾಗೆ ನಮ್ಮಣ್ಣ ಅವರೆಯ ಚೆಲ್ಲಲೋದ ನಮ್ಮಣ್ಣ ಅವರೆಯ ಚೆಲ್ಲಲೋದ ಅವರೆಯ ಸಾಲೆಲ್ಲ ಸರ್ವನೆ ಗದ್ದೆಗೆ ಬಾರಕ್ಕ ಬೆಳದಿಂಗನೆ ನಮ್ಮೂರ ತುಪ್ಪದಂತ ಬೆಳದಿಂಗನೆ ನಮ್ಮೂರ ಹಾಲಂತ ಬೆಳದಿಂಗನೆ. ಖುಷಿ ಆಯ್ತಾ ನಿಮ್ಗೆ? ಈ ತರದ ಹಾಡುಗಳು ಕೇಳಿದ್ದೀರಾ ನೀವು? ಇಲ್ಲ ಅಲ್ವಾ? ನೋಡಿ ಮಾದಪ್ಪನ ಮೇಲಿದೆ ಹೋಗುವೇನೋ ನಾಗಮಲೆಗೆ ಆಲಂಬಾಡಿಯ ಗುರು ಮಠಕ್ಕೆ ಜಾಣ ಚಲ್ವೈನ ಜಾತುರೆಗೆ ಹೋಗುವೇನೋ ನಾಗಮಲೆಗೆ ಹಾಯ್ ಹೋಗುವೇನೋ ನಾಗಮಲೆಗೆ ಆಲಂಬಾಡಿಯ ಗುರು ಮಠಕ್ಕೆ ಜಾಣ ಚಲ್ವೈನ ಜಾತುರೆಗೆ ಹೋಗುವೇನೋ ನಾಗಮಲೆಗೆ ಹೋಗುವೇನೋ ನಾಗಮಲೆಗೆ ಯಾಕಪ್ಪ ಮಾದೇವ ನಿನ್ನ ಮೂಕ ತಪ್ಪುಗಾದೆ ಯಾಕಪ್ಪ ಮಾದೇವ ನಿನ್ನ ಮೂಕ ತಪ್ಪುಗಾದೆ ನೋಡಿದೋರೆಲ್ಲ ನಗುದಾರೋ ನೋಡಿದೋರೆಲ್ಲ ನಗುದಾರೋ ಹೋಗುವೇನೋ ನಾಗಮಲೆಗೆ ನೋಡಿದೋರೆಲ್ಲ ನಗುದಾರೋ ಹೋಗುವೇನೋ ನಾಗಮಲೆಗೆ ಹೋಗುವೇನೋ ನಾಗಮಲೆಗೆ ಹಾಲಂಬಾಡಿಯ ಗುರು ಮಠಕ್ಕೆ ಜಾಣ ಚಲುವೈನ ಜಾತುರೆಗೆ ಹೋಗುವೇನೋ ನಾಗಮಲೆಗೆ ಹೋಗುವೇನೋ ನಾಗಮಲೆಗೆ ಹೋಗುವೇನೋ ನಾಗಮಲೆಗೆ ಹೋಗುವೇನೋ ನಾಗಮಲೆಗೆ. ಖುಷಿ ಆಯ್ತಾ ನಿಮ್ಗೆ? ಎಂತೆಂತ ಹಾಡುಗಳಿದೆ ನೋಡಿ, ನೀವೆಲ್ಲ ಕೇಳ್ಬೇಕು. ನೀವು ಎಲ್ಲ ಸಿಗುತ್ತೆ ಹಳ್ಳಿಯ ಹಾಡುಗಳಲ್ಲಿ. ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಮೋಹನ್ ಕುಮಾರ್ ಜಾನಪದ ಕಲಾವಿದ ಅಂತ. ಸುಮಾರು ನಮ್ಮ ಅಜ್ಜಿ ನಮ್ಮ ಅಮ್ಮನಿಂದ ಹಾಡಿದ ಹಾಡುಗಳನ್ನು ಹಾಕಿದೀನಿ. ಯಾವ್ದು ಸಿಗಲ್ವೋ ಅದನ್ನ ಸಾಧ್ಯವಾದಷ್ಟು ಸಂಗ್ರಹ ಮಾಡಿ ಬಿಡ್ಬೇಕು ಅಂತ ಸುಮ್ಮನೆ ಯಾವಾಗ ನಾವು ಬಿಡುವಾಗಿದ್ದಾಗ ನೋಡಿ ಹಾಡುಗಳೆಲ್ಲ ಅಜ್ಜಿದಿರು ಹೆಂಗಾಗ್ತಿದ್ರು ಹೆಂಗಿದೆ, ಅದ್ರ ಅರ್ಥಗಳು ಹೆಂಗಿದಾವೆ ಅಂತ. ಅದ್ರೊಳಗಡೆ ಈ ನೆಲದ ಸಂಸ್ಕೃತಿಯ ಮೌಲ್ಯಗಳು, ಬಾಂಧವ್ಯ ಸಂಬಂಧಗಳನ್ನ, ಮಣ್ಣಿನ ಮೇಲೆ ಮಳೆರಾಯಿನ ಮೇಲೆ ಎಂತೆಂತ ಪದಗಳಿದಾವೆ. ರಾಗಿ ಬೀಸುವಾಗ ಆಡುವಂತ ಪದಗಳು ಹೆಂಗೆ, ತಾಯಿ ಮನೆ ಬಿಟ್ಟು ಹೆಣ್ಮಗಳು ತವರಿಂದ ಹೋಗ್ಬೇಕಾದ್ರೆ ಆಡುವಂತಹ ತವರಿನ ಪದಗಳು ಹೆಂಗಿದ್ವು. ಆ ಮಳೆಗೆ ಮಳೆ ಬರ್ಬೇಡ ಗಾಳಿ ಬೀಸ್ಬೇಡ ಅಂತ ಹೇಳ್ತಿದ್ರಂತೆ. ಅಂದ್ರೆ ಹೆಣ್ಮಗ್ಳು ತವ್ರು ಬಿಟ್ಟು ಹೋಗ್ಬೇಕಾದ್ರೆ ದಾರಿ ಎರಿಬೇಕಾದ್ರೆ ಅವಳಾದ ಸರವ ಹರಿದು ಬೀಸಾದಂಗೆ ಹಾಡುದಲ್ಲೇ ತಾಯಿ ಯಾರವರಿಗೆ ಹಾಡುದಲ್ಲೇ ತಾಯಿ ಯಾರವರಿಗೆ ಮಕ್ಕಳ ಕೊಟ್ಟೋ ಇನ್ಯಾಕೆ ಆಡುತ್ತೀಯೇ ಅಂದಾಲಾದಡಿಯ ಚಂದುಕು ಬೀಸೋ ಗಾಳಿ ಮತ್ತೊಂದರ ಗಳಿಗೆ ತಾಡಿ ಗಾಳಿ ಮತ್ತೊಂದರ ಗಳಿಗೆ ತಡಿಗಾಳಿ ಮನೆಯ ಕಂದಾಗೆ ತಾರೆ ಯಾರ ಸೋಬಾನ ಬಂದಿ ಶಿವನಿಗೆ. ನೋಡ್ರ ಎಂತೆಂತ ಪದಗಳಿದಾವೆ. ಈ ಎಲ್ಲವೂ ಈ ಮಣ್ಣಿನ ಪದಗಳು. ನಮ್ಮ ಮಕ್ಕಳಿಗೆ ನಾನು ಶಿಕ್ಷಕರಿಗೆ ಒಂದು ರಿಕ್ವೆಸ್ಟ್, ಏನು ಸಾಧ್ಯನ ಇಲ್ಲಿರ್ತಕ್ಕಂಥ ಒಂದೊಂದು 10 ನಿಮಿಷ ಹಿರಿಯರು ಯಾರಾದ್ರೂ ಸಿಕ್ಕಿದ್ರೆ ಒಂದು 5 ನಿಮಿಷ ನಮ್ಮ ಮಕ್ಕಳಿಗೆ ಈ ತರದ ಹಾಡುಗಳನ್ನ ದಯವಿಟ್ಟು ಕಲಿಸೋದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಿ. ಯಾಕಂದ್ರೆ ನಮ್ಮ ಕಲಾವಿದರು ಮೇಡಮ್ ಒಬ್ರು ಕಲಾವಿದರಾಗಿದ್ದೀರಾ ಅಂತ ಕೇಳಿ ಅದರಲ್ಲೂ ರಾಷ್ಟ್ರ ಪ್ರಶಸ್ತಿ ಇಂಥ ಒಂದು ಕುಗ್ರಾಮಗಳು ನೋಡಿ ಸಿಟಿಯಿಂದ ಎಷ್ಟು ದೂರ ಇದೆ. ಹಳ್ಳಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿರೋರು ನಮ್ಮ ಜೊತೆ ಇದಾರೆ ಅಂದ್ರೆ ಅವರಿಂದ ಏನೇನೆಲ್ಲ ಕಸ್ಕೊಬೇಕು ಅದೆಲ್ಲ ಕಸ್ಕೊಬೇಕು ನೀವು.
ನೀವೆಲ್ಲರೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗ್ಬೇಕು. ರಾಜಣ್ಣ ಸರ್ ನೋಡಿದ್ರಲ್ಲ, 87 ಮಕ್ಕಳನ್ನ ವಿಮಾನದಲ್ಲಿ ಹಚ್ಚಿ ನಾವು ಇಡೀ ಸೋಷಿಯಲ್ ಮೀಡಿಯಾದಲ್ಲ ವೈರಲ್. ಸರ್ಕಾರಿ ಶಾಲೆ ಮಕ್ಕಳು ವಿಮಾನದಲ್ಲಿ ಹೋಗೋದು ಆಗತ್ತಾ? ನಾನು ಜರ್ಮನ್, ಫ್ರಾನ್ಸ್, ಆಸ್ಟ್ರಿಯಾ, ಅಬುದಾಬಿಗೆಲ್ಲ ಹೋಗಿದ್ದೆ. ಎಷ್ಟೋ ವರ್ಷದ ನಂತರ ಕನಸದು ನಂದು, ನಾನು ವಿಮಾನದಲ್ಲಿ ಹೋಗ್ಬೇಕು ಅಂತ. ವಿಮಾನದಲ್ಲಿ ಹತ್ತದೊಂದು ಒಂದು ಕನಸು. ನಾನು ಇಲ್ಲಿನ ಹಾಡುಗಳನ್ನ ಜರ್ಮನ್ ಅಲ್ಲಿ ಆಡಿದಾಗ, ಫ್ರಾನ್ಸ್ ಅಲ್ಲಿ ಆಡಿದಾಗ, ಕನ್ನಡ ರಾಜ್ಯೋತ್ಸವ ಇತ್ತ ಅಲ್ಲಿನ ಕನ್ನಡಿಗರು ಬೆಳಗು ನಮ್ಮನ್ನ ಆಹ್ವಾನಿಸಿದ್ದಾಗ ಇಲ್ಲಿನ ಹಾಡುಗಳನ್ನ ಹಾಡೋಕೆ ಏನೋ ಒಂದ್ ರೀತಿ ನಮ್ಗೆ ಉಲ್ಲಾಸ. ಆ ಜನರ ಮುಂದೆ ನಮ್ಮ ಪದಗಳನ್ನ ಹಾಡೋದು ಅಂದ್ರೆ ಏನೋ ಒಂದು ಪ್ರೌಡ್ ಫೀಲ್. ನಾವು ಹುಟ್ಟಿದ್ದೆಲ್ಲಿ, ನಾವು ಬೆಳೆದಿದ್ದೆಲ್ಲಿ, ನಮ್ ಕಷ್ಟ ಸುಖಗಳನ್ನೆಲ್ಲ ನಾವ್ ಯಾವ ತರ ನಿಲ್ಲಿಸಿದ್ವಿ. ಇಂಥ ಒಂದು ವೇದಿಕೆಗಳನ್ನ ನಾವು ಇಲ್ಲಿ ಆಡ್ತೀವಿ ಅಂತಂದ್ರೆ ಅಲ್ಲಿ ಹೋಗ್ಬೇಕು ಅಂದ್ರೆ ಸುಮ್ನೆ ಅಲ್ಲ, ವೀಸಾಗಳು ಹಾಕ್ಬೇಕು, ಅಲ್ಲಿ ಜನ ನಮ್ಗೆ ಒಪ್ಪಿಗೆ ಕೊಡ್ಬೇಕು, ನಾವ್ ಹೋಗ್ಬೇಕು ಆ ಬಳಕದಲ್ಲಿ. ಅವೆಲ್ಲ ಒಂದ್ ರೀತಿ ಕನಸೆ. ಹೋದ್ಮೇಲೆ ಇಷ್ಟೇನ ಅನ್ಸುತ್ತೆ. ಹೋಗ್ಬೇಕಾದ್ರೆ ಒಂದು ಪ್ರಯತ್ನ ಇರುತ್ತಲ್ಲ, ಅದು ವೆರಿ ಕಷ್ಟ ಆಗಿತ್ತು ಸ್ವಲ್ಪ ದಿವಸ. ಏನು ತೊಂದರೆ ಇಲ್ದಂಗೆ ವೆರಿಫಿಕೇಶನ್ ಆಗ್ಬೇಕು, ಅಯ್ಯೋ ಸದ್ಯ ಸಾಕಪ್ಪ ಹೋಗೋಣ ಅಂತ. ಹೋದ್ಮೇಲೆ ನಾವು ಇಷ್ಟೇನಾ ಅನ್ಸುತ್ತೆ. ನೀವ್ ಒಂದ್ಸರಿ ಹೋಗ್ ಬಂದ್ರೆ ಅದೇ ರೀತಿ ಒಂದ್ಸರಿ ನಾವು ವಿಮಾನ ಇಲ್ಲೆಲ್ಲ ನೋಡಿದ್ರೆ ನೀವೆಲ್ಲ ನೋಡಿ ವಿಮಾನ ವಿಮಾನ ಅಂತ ತೋರಿಸ್ತೀರಾ. ನೀವು ಅದೇ ಒಂದ್ಸರಿ ವಿಮಾನ ಹತ್ಬಿಟ್ರೆ ಅದನ್ನ ನೋಡಿ ನಮ್ಮ ರಾಜಣ್ಣ ಸರ್ ಆಗ ಮಕ್ಕಳಿಗೆ ಅವರೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಎಲ್ಲ ಆಶೀರ್ವಾದ ತಗೊಂಡು ಸ್ವಂತ ಖರ್ಚು ಮಾಡಿ ಎಲ್ಲ ಶಿಕ್ಷಕರ ಒಂದು ಪ್ರೋತ್ಸಾಹದ ಮೇರೆಗೆ ಮಕ್ಕಳನ್ನ ವಿಮಾನದಲ್ಲಿ ಹಾರಿಸಿದ್ದಾರೆ. ನಿಮ್ಗೂ ಅಂತಹ ಕನಸುಗಳು ನೀವು ಓದಿ ಆಗ್ಲಿ, ನಿಮ್ಗೇನು ಆಗ್ಲಿ, ನೀವೇ ಓದಿ ಛಲದಿಂದಲೇ ವಿಮಾನದಲ್ಲಿ ಹಾಡ್ಬೇಕು, ನಿಮ್ಮ ಸ್ವಂತದಿಂದಲೇ. ಆಗ್ಬೋದಾ? ಎಲ್ಲಾ ಮಕ್ಳಿಗೆ ಒಳ್ಳೇದಾಗ್ಲಿ. ನಿಜವಾಗ್ಲೂ ನಂಗೆ ಬಹಳ ಖುಷಿ ಆಯ್ತು ಸರ್, ನಿಮ್ಮನ್ನೆಲ್ಲರ ಜೊತೆ ನಾನು ಇವತ್ತು ಬೆಳೆದಿದ್ದು, ಟೀಚರ್ಸ್ ನ, ಗಣ್ಯರ್ನ, ಟೀಚರ್ಸ್ ಎಲ್ಲರ ಜೊತೆ ನೋಡಿ ಧನ್ಯ. ಚಿಕ್ಕ ಕಾರ್ಯಕ್ರಮ ಆದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ತುಂಬಾ ಅರ್ಥಪೂರ್ಣವಾಗಿ ಆಗಿದೆ. ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜಾಸ್ತಿ ಏನಾದ್ರು ಮಾತಾಡಿ ನಿಮ್ಮ ಮನಸ್ಸಿಗೆ ಅರ್ಥ ಆಗಿದ್ದು ಕ್ಷಮಿಸಿ. ಒಳ್ಳೇದನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇದಕ್ಕೆ ಗೊತ್ತಿರೋದು ಎಷ್ಟಾದ್ರೂ ಆಗಿ ಸರ್, ಯಾವ್ದಾದ್ರೂ ಒಂದು ನಿಮ್ಗೆ ಸ್ವಲ್ಪ ಯಾವ್ದಾದ್ರೂ ಭಾಗ್ಯದ ಬಳೆಗಾರದಲ್ಲಿ ನೀವು ಹಂಗೆ ನಿಂತಿರ್ತೀರ. ಅದೇ ಪೂಜೆ ಮುಂದೆ ಹಾಡ್ಬಿಡೋದು ಎಲ್ಲರೂ ಓಕೆನಾ? ಈಗ ನೀವೆಲ್ಲ ನಿಂತ್ಕೊಳ್ತೀರಾ ಓಕೆನಾ? ಅದು ಸ್ಟೆಪ್ ಹೆಂಗಿದೆ? ಅಕ್ಟೋಬರ್ ಅಕ್ಟೋಬರ್ ಸ್ಟೆಪ್ ಹೆಂಗಿದೆ ಗೊತ್ತಾ? ಸ್ವಲ್ಪ ಸಿಂಪಲ್ ಆಗಿ ಅಕ್ಟೋಬರ್ ಅಕ್ಟೋಬರ್ವನ ದೇವ್ರು ಕುಣಿಸ್ಬೇಕಾದ್ರೆ ಕೋಲ್ ಕೊಡ್ಬೇಕಾದ್ರೆ ಹಾಕ್ತಿವಲ್ವಾ? ನೋಡಿದ್ರ ಎಲ್ಲಾರು? ನಾನು ಕುರಿ ಕುರಿ ಅಂತ ಹೋಗ್ತೀನಲ್ಲ, ನೀವು ಕೇಕ್ ಹೊಡಿಬೇಕು. ಅವಾಗ್ಲೇ ಕೇಕ್ ಹೊಡೆದ್ ಗೊತ್ತಾ? ನಾನು ಹೋಗ್ತೀರಾ? ಹೋಗ್ಬೇಕು ನೀವೆಲ್ಲ ಜೋಶಾಗಿ, ಅಂದ್ರೆ ಕೇಕ್ ಹೊಡಿಬೇಕು ಓಕೆನಾ? ಕುರಿ ಕುರಿ ಚಂದ ಅಂತ ಕೂಗ್ತಿದಂಗೆ ನಿಮ್ಗೆ ಕೇಕ್ ಹೊಡೆಯೋದು ಹೇಳ್ಕೊಟ್ಟಿದ್ದೀನಿ, ಗೊತ್ತಾಯ್ತಾ? ಕೂಗ್ತಿರೋ ಸತ್ಯನೇ ನೋಡಿ ಹೆಂಗ್ ಸರಿ ಕೂಗ್ತಾರೆ. ನಿಮ್ಗೆ ಬರ್ತಾ ಇಲ್ಲ, ನಿಮ್ದೇ ವಾಯ್ಸ್ ಇಲ್ಲ. ಕೂಗಿ ಸರಿ. ಓಕೆ, ನೆಕ್ಸ್ಟ್ ಮೇಡಮ್ ಹೇಳ್ಕೊಡ್ತಾರೆ ಬಿಡಿ ನಿಮ್ಗೆ. ಕುರಿ ಕುರಿ ಚಂದ ಕುಸುಮೆ ಹೂವೆ ಚಂದ ಕುರಿಯಟ್ಟ ಗಾಡ ಮರಿಸಂದು ಕುರಿಯಾಟ ಗಾಡ ಮರಿಸಂದ ರಂಗಯ್ಯ ಮರಿ ಕುದುರೆ ಚಂದ ಕುರ್ಸಾಕೋ ಅಕ್ಕವಾರಕ್ಕು ಬರುವನ ಜೊಂಜಪ್ಪನ ತಂಗಿ ಬಾರ ಕರೆದು ಬರುವನ. ಅಕ್ಕವಾರಕ್ಕು ಬರುವನ ಜೊಂಜಪ್ಪನ ತಂಗಿ ಬಾರ ಕರೆದು ಬರುವನ. ಅಕ್ಕವಾರಕ್ಕು ಬರುವನ ಜೊಂಜಪ್ಪನ ತಂಗಿ ಬಾರ ಕರೆದು ಬರುವನ. ಕಾಸಿನಾಕಿ ದಟ್ಟ ಸೊಪ್ಪಿ ರೋಷದಲ್ಲಿ ಕುಡಿ ಮೀಸ ತಿರುಗಿ ಸಾಸದಲ್ಲಿ ಸಾಮ್ರಾಟವೆಂದು ತೆಸುವೆ ಕೊಂಡಾಡದಂತೆ ಅಕ್ಕವಾ 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 ರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ. ಅಕ್ಕವಾ ರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ. ಮೋಗ ಗಾಳಿ ಬೀಸದಂತ ಮುಂಗರ ಸಿಟ್ಟು ಒಡೆಯದಂತ ಸಾಪುರ ನಿವಾಸುವಂತ ಸ್ವಾಮಿ ಕೆರೆಯಾಗಿರುವನಂತೆ ಅಕ್ಕವಾ 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 ರೊಕ್ಕು ಬರುವನ ಜುಂಜಪ್ಪನ ತಂಗಿ ಬಾರ ಕರೆದು ಬರುವನ.
ಧನ್ಯವಾದ.